ಎಲ್ಲರಿಗೂ ನಮಸ್ಕಾರ. ಆಕ್ಚುಲಿ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಮಾಡ್ತಾ ಮಾಡ್ತಾ ನಾನೇ ನಿಜವಾಗ್ಲೂ ಒಂದು ತಾಯಿ ಅನ್ನೋ ಥರ ಫೀಲಿಂಗ್ ಬಂದ್ಬಿಡ್ತು. ಮಕ್ಳ ಜೊತೆ ಎಲ್ಲ ಇದ್ದು ಹಾಗೆ ನಂಗೆ ತುಂಬ ನಮ್ಮ ಅಮ್ಮನ ಜೊತೆ ಕನೆಕ್ಟ್ ಆಗ್ತಾ ಇತ್ತು. ಸೊ ಆ ಥರ ಇತ್ತು ಅದು. ಇಲ್ಲ, ರಿಹರ್ಸಲ್ ಏನಿಲ್ಲ, ಅಲ್ಲೇ ಸುಮ್ಮನೆ ಆನ್ ಸ್ಪಾಟ್ ಮಾಡಿದಷ್ಟೇ. ಅದೇನು ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ, ಯಾಕಂದ್ರೆ ಒಂದು ಥಿಂಕಿಂಗ್ ಅನ್ಬೇಕು, ಇನ್ನೊಂದು ಸೈಡ್ ಈ ಥರ ಹೊಡಿತಾ ಇರಬೇಕು. ಬಟ್ ಮಾಡಿದ್ವಿ. ಸಾರಿ, ರಾಧಾರಮಣ ಅಂತ ಮಾಡಿದ್ದೆ, ಆಮೇಲೆ ಕುಟ್ಮಲ್ಲಿ ಅಂತ ಮಾಡಿದ್ದೆ ಕನ್ನಡದಲ್ಲಿ. ಥ್ಯಾಂಕ್ ಯು. ಮಹೇಶ್ ಸರ್. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಹರಿವರಾಸನಂ ಅಂತ, ಮಗ್ಗಿ ಪುಸ್ತಕ ಸಿನಿಮಾದ ನಿರ್ದೇಶಕ. ನಾನು ಮೂಲತಃ ಕನಕಪುರದವನು. ನಾನು ಚಿತ್ರರಂಗಕ್ಕೆ ಬಂದು 17 ವರ್ಷಗಳಾಯಿತು. ಇದು ಸ್ವತಃ ನನ್ನ 3ನೇ ಕಾದಂಬರಿನ ಈ ಸಿನಿಮಾ ಮಾಡೋಕ್ಕೆ ಕೊಟ್ಟಿದ್ದೀನಿ. ಮಗ್ಗಿ ಪುಸ್ತಕ ಅಂದರೆ ಇದು ಒಂದು ಬದುಕಿನ ಲೆಕ್ಕಾಚಾರ. ಇದು ಮಕ್ಕಳ ಸಿನಿಮಾ ಅಲ್ಲ, ಬದುಕಿನ ಲೆಕ್ಕಾಚಾರ. ಅಂದರೆ ಒಳ್ಳೆಯದನ್ನ ಕೂಡಬೇಕು, ಕೆಟ್ಟದನ್ನ ಕಳಿಬೇಕು, ಜ್ಞಾನನ ಗುಣಿಸ್ಬೇಕು, ಅಜ್ಞಾನನ ಭಾಗಿಸ್ಬೇಕು. ಜೀವನ ಅನ್ನೋದೇ ಒಂದು ಮಗ್ಗಿ ಪುಸ್ತಕ. ಪ್ರತಿಯೊಬ್ಬರು ಜೀವನ ಸುರೋಗೋದು ಲೆಕ್ಕದಿಂದ. ಆ ಲೆಕ್ಕ ಬಿಟ್ಟವ್ರು ಯಾರು ಲೋಕನ ಬಿಡ್ತಾರೆ ಅನ್ನೋ ಒಂದು ನಾನು ನೋಡಿ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ. ಏನಾದರೂ ಹೇಳೋದಿದ್ರೆ ಕೇಳೋದಿದ್ರೆ 2020ರಲ್ಲಿ ಇದು ನನ್ನ 3ನೇ ಕಾದಂಬರಿ. ಅದು ಕೊರೋನಾ ಕಾಲದಲ್ಲಿ ಆದಂಥ ಒಂದಷ್ಟು ವಿಚಾರಗಳನ್ನ ಕಾದಂಬರಿ ಮೂಡಿಸಿದೆ. ಆ ಕಾದಂಬರಿನ ಒಂದಷ್ಟು ರಿಲೀಸ್ ಆದಾಗ ಒಂದಷ್ಟು ಸ್ನೇಹಿತರನ್ನೆಲ್ಲ ಕರೆಸಿ ಕಾದಂಬರಿ ಕೊಟ್ಟಿದೆ. ಆ ಕಾದಂಬರಿ ಓದಿದಂಥ ಒಂದಷ್ಟು ಸ್ನೇಹಿತರು ಇದನ್ನ ಸಿನಿಮಾ ಮಾಡಬೇಕು ಅಂತ ಮುಂದಾದರು. ಆಗ ಮಗ್ಗಿ ಪುಸ್ತಕ ಆಯಿತು. ಬದುಕಿನ ಮಗ್ಗಿ ಪುಸ್ತಕ. ಬದುಕಿನ ಮಗ್ಗಿ ಪುಸ್ತಕ ಸರ್, ಅದು ಈ ಟೈಟ್ಲು ಬರಬೇಕು ಅಂದರೆ ಒಬ್ಬ ಮನುಷ್ಯ ಲೆಕ್ಕಾಚಾರ ಇಲ್ಲದೆ ಬದುಕೋಕ್ಕೆ ಆಗಲ್ಲ, ಯಾರೇ ಆಗಲಿ. ನಾವು ಮಗ್ಗಿನ ಕಲಿಯೋದು ಎಷ್ಟು ಕಷ್ಟನೋ, ಮಗ್ಗಿ ಪುಸ್ತಕನೂ ಕೂಡ 4 ಡೈಮೆನ್ಷನ್ ಸಬ್ಜೆಕ್ಟ್ ಆಗಿರೋದ್ರಿಂದ ಒನ್ ಟೈಮ್ಗೆ ಅರ್ಥ ಆಗಲ್ಲ. ಹಾಗಾಗಿ ಈ ಕತೆಗೆ ಇದೇ ಡಿಮ್ಯಾಂಡ್ ಅನ್ನಿಸ್ತು. ಈ ಕತೆಗೆ ಹ್ಯಾಪ್ಟ್ ಇದೆ ಮಗ್ಗಿ ಪುಸ್ತಕ ಅನ್ನೋದು. ಆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಅದು 2 ಸಲ ನೋಡ್ಬೋದು ಅಥವಾ 1 ಸಲ ನೋಡ್ಬೋದು. ಅದು ಅವರು ಸ್ಥಿತಿ ಮೇಲೆ ಹೋಗ್ತದೆ ಸರ್, ಹೇಗೆ ನೋಡ್ತಾರೆ. ಇದು 4 ಡೈಮೆನ್ಷನ್ ಆಗಿರೋದ್ರಿಂದ ಅಟ್ ದ ಟೈಮ್ ಪ್ಲೇ ಆಗ್ತದೆ. 4 ಕಾಲಘಟ್ಟಗಳಲ್ಲಿ ನಡೀತದೆ ಸಿನಿಮಾ. ಅವ್ರು ಬಂದಿಲ್ಲ, ಅವರು ಚಾಮರಾಜನಗರದಲ್ಲಿದ್ದಾರೆ. ಅವರ ರಂಗಭೂಮಿ ಕಲಾವಿದರು. ಅವರು ಅಲ್ಲಿ ಪಬ್ಲಿಸಿಟಿಲಿದ್ದಾರೆ, ಮಂಜು ಗಾಳಿಪುರ ಅಂತ. ಎಲ್ಲ ಆಯಾಮಗಳಲ್ಲೂ ಕಥೆ ಇದೆ ಸರ್, ಎಲ್ಲ ಆಯಾಮಗಳಲ್ಲಿ. ಇದೊಂದು ಪಾರ್ಟ್ ಅಷ್ಟೇ, ಅಪ್ಪನ್ನೋದು ಒಂದು ಪಾರ್ಟ್ ಅಷ್ಟೇ, ಎಲ್ಲ ಆಯಾಮಗಳಲ್ಲಿದೆ ಸರ್. ಕಥೆಯಲ್ಲಿರುತ್ತೆ ಸರ್, ಕಥೆಯಲ್ಲಿರುತ್ತೆ ಸರ್. ಏನು ಹೇಳೋಕ್ಕೆ ಅಂತಂದರೆ, ಈ ಇದೊಂದು ಬದುಕಿನ ಲೆಕ್ಕಾಚಾರ. ಅಂದರೆ ಈಗ ನಾವು ಮಗ್ಗಿ ಕಲಿಯೋದು ಎಷ್ಟು ಕಷ್ಟನೋ, ಮಗ್ಗಿ ಕಲಿಯೋದು ಎಷ್ಟು ಕಷ್ಟನೋ, ಈ ಜೀವನದ ಲೆಕ್ಕಾಚಾರನೂ ಹಾಗೆ. ಇದರಲ್ಲಿ ಏನಂದರೆ ಈ ಮೊಬೈಲ್ ಅಡಿಕ್ಷನ್ಸು, ಇಲ್ಲಿರೋ ಈಗಿನ ಸಿಚುವೇಶನ್ಸು, ಇದನ್ನ ಒಂದಷ್ಟು ವಿಚಾರಗಳನ್ನ ಒಂದು 4 ಕಾಲಘಟ್ಟಗಳಲ್ಲಿ ಹೇಳಕ್ಕೆ ಹೊರಟಿದ್ದೀನಿ. ಅದನ್ನ ಮತ್ತೆ ನೆನಪಿಸುವಂಥ ಪ್ರಯತ್ನ ಮಾಡಕ್ಕೆ ಹೊರಟಿದ್ದೀನಿ ಸರ್. ಹ್ಞೂ ಸರ್, ಅದು ಒಂದು 2026, 25, 2020, 2004. ಹೌದು ಸರ್. 7 ಹಾಡುಗಳಿವೆ ಸರ್. ಶರಣ್ ಕುಮಾರ್ ಗಜೇಂದ್ರಗಡ ಅಂತ ಮತ್ತು ಗುರುನಾಥ್ ಬೋರ್ಗಿ ಅಂತ ಇಬ್ಬರು ಬರೆದಿದ್ದಾರೆ. ಇದರಲ್ಲಿ MM ಕಿರವಾಣಿ, ವಿಜಯ್ ಪ್ರಕಾಶ್, ರಾಜೇಶ್ ಕೃಷ್ಣನ್, ಹಾಗೆ 17 ಜನ ಸಿಂಗರ್ಸು ಈ ಸಿನಿಮಾದಲ್ಲಿ ಹಾಡಿದ್ದಾರೆ. ಅದು ಡಿಮ್ಯಾಂಡ್ ಮಾಡ್ತೀವಿ ಸರ್ ಸಾಂಗ್ಸ್. ಆಮೇಲೆ ಇದು ರೆಗ್ಯುಲರ್ ಜಾನರ್ ಥರ, ಈಗ ಫಸ್ಟ್ ಹಾಫ್ಗೆ 3 ಸಾಂಗ್ ಬೇಕು, ಸೆಕೆಂಡ್ ಹಾಫ್ಗೆ 3 ಸಾಂಗ್ ಬೇಕು, 2 ಫೈಟ್ ಬೇಕು ಅಂತಲ್ಲ. ಅದು ಕತೆ ಟ್ರಾವೆಲಿಂಗಲ್ಲಿ ಅದು ಏನೇನು ಬೇಕೋ ಅದನ್ನು ಅದೇ ರಿಸೀವ್ ಮಾಡಿದೆ ಸರ್.
ನನ್ನ ಹೆಸರು ಚಿನ್ನಸ್ವಾಮಿ ಯತಿರಾಜ್ ಅಂತ. ಐ ಆಮ್ ಬೇಸಿಕಲಿ ಟೆಕ್ನಿಕಲ್ ಗ್ರ್ಯಾಜುಯೇಟು. ಇದು ಮೊದಲನೇ ಸಿನಿಮಾ ನಂದು. ಇನ್ನೊಂದು ಈ ಸಿನಿಮಾ ಮಾಡಬೇಕು ಅಂತ ಹೇಳಿದ್ರೆ ನಾನು ತುಂಬ ಕಷ್ಟಪಟ್ಟೆ ಬೆಳೆದಿರೋದು. ನಾನು ಚಿಕ್ಕ ವಯಸ್ಸಲ್ಲಿ ರ್ಯಾಂಕ್ ಸ್ಟೂಡೆಂಟ್. ನಾನು PUC ಆದಮೇಲೆ ನಾನು ಓದೋದು ಬೇಡ ಅಂತ ಹೇಳ್ಬಿಟ್ಟು ದೋ ಐ ಆಮ್ ಗ್ರ್ಯಾಜುಯೇಟ್ಸ್ ಇದು ಡಿಸ್ಟಿಂಕ್ಷನಲ್ಲಿ ಬಂದಿದ್ರು ಕೂಡ ನಾನು ಓದಲ್ಲ ಅಂದ್ಬಿಟ್ಟು ಮನೆ ಕೂತ್ಕೊಂಡ್ಬಿಟ್ಟಿದ್ದೆ PUC ಬರೆದಾದ್ಮೇಲೆ. ಅವಾಗೇನಾಯಿತು, ಮೆಡಿಕಲ್ ಮಾಡಬೇಕು ಅಂತ ತುಂಬ ಇಷ್ಟ ಆಗಿತ್ತು. ಆಮೇಲೆ ನಮ್ಮ ತಂದೆ ಇಟ್ಕೊಂಡು ಏನಕ್ಕೆ ಹಿಂಗೆಲ್ಲ ಮಾಡ್ತಿದ್ಯಾ, ಓದು ಅಂದ್ಬಿಟ್ಟು ಆಮೇಲೆ ಇಂಜಿನಿಯರಿಂಗು ಕಾಲೇಜ್ ಸೀಟು ಸಿಕ್ತು ನನಗೆ. ಕಾಲೇಜ್ ಸೀಟ್ ಸಿಕ್ಕಿದ ತಕ್ಷಣ ಓದೆ. ತುಂಬ ಕಷ್ಟ ಇತ್ತು ನನಗೆ. ದೋಬಿ ಆರ್ ಮಿಡಲ್ ಕ್ಲಾಸ್, ತುಂಬ ಕಷ್ಟದಲ್ಲೇ ಬೆಳೆದಿದ್ದೆ. ಈ ಸಿನಿಮಾದಲ್ಲಿ ನೋಡಿದ್ರೆ ನನ್ನ ಕಥೆನೇ ಇದೆ. ದಟ್ಸ್ ವೈ ಐ ಆಸ್ ಶ್ರೀನಿವಾಸನ್ ಟು ಕನ್ವರ್ಟ್ ದಿಸ್ ಕಾದಂಬರಿ ಇಂಟು ಸಿನಿಮ್ಯಾಟಿಕ್. ಇದರಲ್ಲಿ ಎಲ್ಲರಿಗೂ ಹಳೆ ಮೆಮೊರೀಸ್ ಎಲ್ಲ ಜ್ಞಾಪಕ ಬರುತ್ತೆ. ಆ್ಯಂಡ್ ನೀವೆಲ್ಲ ತುಂಬ ಸಂತೋಷ ಪಡ್ತೀರಾ. ಸಿನಿಮಾ ನೋಡಿ, ಇದು ಮೊದಲೇ ಸಿನಿಮಾ, ಇದಕ್ಕಿಂತ ಜಾಸ್ತಿ ಹೇಳೋಕ್ಕಾಗಲ್ಲ. ಪ್ಲೀಸ್, ಇಟ್ಸ್ ಅ ಮ್ಯೂಸಿಕಲ್ ಜರ್ನಿ. ಇದು ಇವಾಗ ಕಾದಂಬರಿ ಏನು ಚೇಂಜಸ್ ಇಲ್ಲ, ಎಲ್ಲ ಆಲ್ಮೋಸ್ಟ್. ಮೊಬೈಲಲ್ಲಿ ಒಳ್ಳೇದಿರುತ್ತೆ ಕೆಟ್ಟದಿರುತ್ತೆ ಸರ್, ಬಟ್ ಕೆಟ್ಟದಕ್ಕೆ ಜಾಸ್ತಿ ಒಲವು ಆಗ್ತಿದೆ ಸರ್. ಸೊ ಅಂಥದ್ರಲ್ಲಿ ಈ ಮೊಬೈಲ್ ಸಾಂಗಲ್ಲಿ ದೇಸ್ ಕೈಂಡ್ ಆಫ್ ಚಾಲೆಂಜಿಂಗ್ ಆಲ್ಸೋ ಸರ್. ಯೂಶಲಿ ಸಾಂಗಲ್ಲಿ ಒಂದು ಪ್ಯಾಟರ್ನ್ ಇರುತ್ತೆ, ಲೈಕ್ ಜಿಂಗ್ ಚಿಕ್ ಚಿಕ್ ಜಿಂಗ್ 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 ಇಲ್ಲ ಟಂಕ್ ಟಕ್ ಟಕ್ ಇರುತ್ತೆ. ಬಟ್ ಇದರಲ್ಲಿ 3 ವೇರಿಯೇಷನ್ಸ್ ಇದೆ. ಸೊ ಲಿರಿಕ್ಸ್ ಪ್ಯಾಟರ್ನ್ ಒಂದು ಹೋದರೆ, ರಿದಮ್ ಪ್ಯಾಟರ್ನ್ ಒಂದು ಹೋಗುತ್ತೆ, ಮ್ಯೂಸಿಕ್ ಶೇಕಿನ ಒಂದು ಪ್ಯಾಟರ್ನ್ ಹೋಗುತ್ತೆ. ಸೊ ಇದರಲ್ಲಿ 4 ಜನ ಸಿಂಗರ್ಸು ಆಡಿದ್ದಾರೆ. ಸೊ ಇಟ್ ವಾಸ್ ಕೈಂಡ್ ಆಫ್ ಚಾಲೆಂಜಿಂಗ್ ಆ್ಯಂಡ್ ಎಸ್ ಒಂದು ಸಾಂಗ್ ಕ್ರಿಯೇಟ್ ಆಗಿದೆ. ಸೊ ಇದು ನನ್ನ ಮೊದಲನೇ ಸಿನಿಮಾ ಸರ್, ಆ್ಯಸ್ ಎ ಡೆಬ್ಯೂ ಮೂವಿ. ನಾನು 15 years ಹಂಸಲೇಖ ಸರ್ ಜೊತೆ ವರ್ಕ್ ಮಾಡಿದ್ದೆ. ಆ್ಯಂಡ್ ಆಫ್ಟರ್ ದ 2 years ನಾನು ಎ ರಮನ್ ಸರ್ ಜೊತೆ ವರ್ಕ್ ಮಾಡಿ. ಸೊ ದಿಸ್ ಇಸ್ ಮೈ ಫಸ್ಟ್ ಡೆಬ್ಯೂ ಮೂವಿ. 50 ವರ್ಷಗಳ ರಂಗಭೂಮಿಯ ಅನುಭವದಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾ ಸಿರಿತನಕ್ಕೆ ಸವಾಲ್ ಪ್ರತಿಮಾ ಈ ರೀತಿಯಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾ ಬಂದಂತಹ ಸಂದರ್ಭದಲ್ಲಿ ಡೈಲಾಗ್ ಸಿಕ್ಕಿದ್ದು ನನಗೆ ನಮ್ಮ ರಮೇಶ್ ಅರವಿಂದ್ ಅವರು ನನ್ನ ಧೀರೇಂದ್ರ ಗೋಪಾಲ್ ಅವರ ಜೊತೆಯಲ್ಲಿ ವಿಜಯ್ ರೆಡ್ಡಿ ಅವರಿಗೆ ಪರಿಚಯ ಮಾಡಿ ಕೆಂಪು ಗುಲಾಬಿಯಲ್ಲಿ ಪಾತ್ರಗಳನ್ನು ಕೊಟ್ಟರು. ಅಲ್ಲಿಂದ ಪಾತ್ರಗಳನ್ನು ಮಾಡ್ತಾ ಬಂದೆ. 350 ಚಲನಚಿತ್ರಗಳಲ್ಲಿ ಪಾತ್ರ ಮಾಡಿದೆ. ಆದರೆ ಇಲ್ಲಿ ಒಂದು ಸೀರಿಯಲಲ್ಲಿ ಪಾತ್ರ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಾರಾಯಣ ಗುರು ದರ್ಶನದಲ್ಲಿ ನಮ್ಮ ಹರಿವರಾಸ ನಮ್ಮ ಪರಿಚಯ ಆದರು. ಆ ಪರಿಚಯ ಹಾಗೆ ಉಳ್ಕೊಳ್ತು. ಹಾಗೆ ನನ್ನ ಆಫೀಸ್ ಹತ್ರ ಬರ್ತಾ ಇದ್ರು. ನಾನು ನಾಟಕದಲ್ಲಿ ಸಿನಿಮಾದಲ್ಲಿ ನಿರಂತರವಾಗಿ ತೊಡಗಿಸ್ಕೊಂಡಿದ್ದೆ. ಒಂದು ಕಾದಂಬರಿ ತೊಗೊಂಡು ಬಂದರು, ಓದಿದೆ. ಓದಿದ್ಮೇಲೆ ಬೆನ್ನುಡಿ ಬರೀರಿ ಅಂತ ಹೇಳಿದ್ರು. ಬೆನ್ನುಡಿ ಬರೆದೆ, ಭಾಳ ಅತ್ಯುತ್ತಮವಾಗಿ ಬರೆದಿದ್ರು. ನನಗೆ ಓದುವ ಅಭ್ಯಾಸ ಇವತ್ತು ಇದೆ. ದಿನಕ್ಕೊಂದು 30 ಪುಟ ಓದ್ಬಿಟ್ಟೆ ಮಲಗೋದು. ಓದಿದೆ, ಭಾಳ ಚೆನ್ನಾಗಿದೆ ಅಂತ ಹೇಳಿದೆ. ಆಮೇಲೆ ಪಾತ್ರಗಳನ್ನ ಎಲ್ಲ ಇದು ಮಾಡ್ತಿರೋ. ನನಗೆ ಯಾವ ಪಾತ್ರ ಕೊಡ್ತಾರೆ ಅಂತ ಗೊತ್ತಿಲ್ಲ. ದೊಡ್ಡ ಪಾತ್ರ ಇದು, ನಾನು ನಿರೀಕ್ಷೆನೇ ಮಾಡಿರಲಿಲ್ಲ. ಅಷ್ಟು ದೊಡ್ಡ ಪಾತ್ರವನ್ನು ನನ್ನ ಕೈಲಿ ಮಾಡಿಸಿದ್ದಾರೆ. ಮೊದಲನೇದಾಗಿ ಇಲ್ಲಿ ಒಂದು ಎಷ್ಟು ಕಷ್ಟ ಆಯಿತು ಅಂತ ಹೇಳಿದ್ರೆ, 1.5 ತಿಂಗಳು ಮಗುವನ್ನು ಇಟ್ಕೊಂಡು 2 ದಿನ ಮಳೆಯಲ್ಲಿ ನಾನು ಆ್ಯಕ್ಟ್ ಮಾಡಬೇಕು. ಹೆಂಗ್ ಗೆಟಪ್ ಅವಾಗ ಬಹಳ ಕಷ್ಟ ಆಗೋದು. ಮಗು ಮೇಲೆ ನೀರು ಬಿದ್ದುಬಿಟ್ರೆ ಕಷ್ಟ. ಅದು 2 ದಿನ ಮಾಡಿದೆ. ಆ ನಂತರದಲ್ಲಿ ಮಾಮೂಲಿ ಈಗ 71 years ಅದ್ರಲ್ಲಿ ಅದೇ ರೀತಿ ಪಾತ್ರಧಾರಿಗೆ ಬಂದೆ. ಅವನಿಗೆ ತಾತನಾಗಿ ತುಂಬ ಏನೋ ಒಂಥರ ಭಯ ಆಗೋದು. ಆದರೆ ಡೈರೆಕ್ಟರ್ ಒಂದು ಆಕ್ಟಿವಿಟೀಸ್ ನೋಡಿ ನನಗೆ ಏನನ್ನಿಸ್ತು, ಎಲ್ಲ ಚೂಟ್ ಬೆಳಗ್ಗೆ 6 ಗಂಟೆಗೆ ಫಟ್ ಶಾಟ್ ಆಗೋದು. ಒಂದು 10-12 ಜನ ಸಹಾಯಕರು, ಸಹ ನಿರ್ದೇಶಕರು ಎಲ್ಲರೂ ಇರೋರು. ಎಲ್ಲರನ್ನು ಕರ್ಕೊಂಡು ಒಂದು ಗುಡ್ಡೆ ಹಾಕಿದ್ರೆ 6 ಗಂಟೆಗೆ ಫಟ್ ಶಾಟ್ ತೆಗಿಯೋರು. ಖುಷಿ ಆಗೋದು. ಶೂಟಿಂಗ್ ಮುಗಿದ ಮೇಲೆ ಇವರು ರಾತ್ರಿ 1:30-2 ಗಂಟೆ ಮೇಲೆ ಮತ್ತೆ ವರ್ಕ್ ಮಾಡ್ತಾ ಕೂತಿರೋರು. ನಾನು ಇದೇನು ಸಾರ್ ಇದು, ಶೂಟಿಂಗ್ ಮುಗಿದ ಮೇಲೆ ಮಾಡ್ತಾ ಇದ್ದೆ, ನಾಳೆ ಬೆಳಗ್ಗೆಗೆ ಪ್ರಿಪರೇಷನ್ ಮಾಡಬೇಕಲ್ಲ ಅಂತ ಅವರು ಮಾಡ್ತಾ ಇರೋರು. ಇದು ನಾನು ಹೊಸ ರೀತಿಯಲ್ಲಿ ಅವರನ್ನ ಕಂಡಿದ್ದು ನಾನು. ಆನಂತರ ಏನಪ್ಪ ಅಂತ ಈ ಸಿನಿಮಾದಲ್ಲಿ ಬಹಳ ಈ ಹಿಂದಿನ ಸಿನಿಮಾಗಳಲ್ಲಿ ಏನಿರೋದು ಬಡ್ಜೆಟ್ ಇರ್ತಿರಲಿಲ್ಲ, ಸಬ್ಜೆಕ್ಟ್ ಇರೋದು. ಇಲ್ಲಿ ಬಡ್ಜೆಟ್ಟು ದೊಡ್ಡದಾಗಿದೆ, ಸಬ್ಜೆಕ್ಟು ಡಬಲ್ ಆಗಿದೆ. ಎಲ್ರಿಗೂ ಇಷ್ಟವಾಗುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ಇವತ್ತಿನ ಜನರೇಷನ್ಗೆ ಬೇಕಾಗಿರೋದೇನು, ಎಜುಕೇಶನ್. ಆನ್ಲೈನ್ ಎಜುಕೇಶನ್ ಬೇಕೇ ಬೇಕು. ಇಲ್ಲಿ ಆನ್ಲೈನ್ ಎಜುಕೇಶನ್ ಇದೆ. ಜೊತೆಗೆ ತಾಯಿಯೇ ಮೊದಲನೇ ಗುರು, ಒಪ್ಕೊಳ್ಳೇಬೇಕು ಎಲ್ಲರೂ. 2ನೇ ಗುರು ಯಾರು, ಮೇಷ್ಟ್ರು, ಅದನ್ನು ಒಪ್ಪಲೇಬೇಕು. 3ನೇ ಗುರು ಯಾರು, ಮೊಬೈಲು. ಇದರಿಂದನೇ ಬಂದಿರೋ ಸಂಕಷ್ಟ ಈಗ ಇವತ್ತಿನ ದಿನ ಜನರೇಷನ್ಗೆ. ನಾಟ್ ಇನ್ ಕರ್ನಾಟಕ, ಇಂಡಿಯಾ, ವರ್ಲ್ಡ್ ವೈಡ್. ಲೆಟ್ರಿನ್ಗೆ ಹೋಗ್ಬೇಕಾದ್ರೆ ನಾವು ಹಿಡ್ಕೊಂಡು ಓಡಾಡ್ತೀವಿ, ಅಷ್ಟು ಮುಂದುವರೆದು ಬಿಟ್ಟಿವಿ. ಆದರೆ ಇದರಲ್ಲಿ
ಮೊಬೈಲ್ನ ಯಾವ ರೀತಿ ಉಪಯೋಗಿಸ್ಬೇಕು, ಒಂದು ಬಡತನದ ಹುಡುಗಿ ಮೊಬೈಲ್ನ ಯಾವ ರೀತಿ ಉಪಯೋಗಿಸ್ಕೊಂಡು ಎಜುಕೇಶನ್ಲಿ ತೊಡಗಿಸ್ಕೋಬೇಕು ಅನ್ನೋದನ್ನ ಇಲ್ಲಿ ಹೇಳುತ್ತೆ. ವಾಟ್ ಈಸ್ ಎಜುಕೇಶನ್? ಎಜುಕೇಶನ್ ಅಂದ್ರೇನು? ಗೊತ್ತಿದ್ದವರು ಗೊತ್ತಿದೆ ಇರೋರಿಗೆ ಗೊತ್ತು ಮಾಡಿಸ್ಬೇಕಾದ್ರನ್ನ ಗೊತ್ತಾಗ್ಸೋದು ಎಜುಕೇಶನ್. ಅದನ್ನ ಸಂಪೂರ್ಣವಾಗಿ ಎಲ್ಲಾ ಕಲಾವಿದರ ಕೇಳು ಅತ್ಯುತ್ತಮವಾದ ಅಭಿನಯವನ್ನು ತೆಗೆಸಿ ಬಿಟ್ಟಿದ್ದಾರೆ. ನನಗಂತೂ ಬಹಳ ಇಲ್ಲಿ ಪಾತ್ರ ಬಂದಾಗ ನನ್ನ ಕೇಳಿ ಇಷ್ಟೊಂದು ದುಃಖದ ಛಾಯೆ ಪಾತ್ರ ನನ್ನ ಕೇಳಿ ಮಾಡಿಸ್ತಾ ಇದ್ದಾರಲ್ಲಪ್ಪ ಅಂತ ಆಶ್ಚರ್ಯ ಆಯ್ತು. ಒಂದೇ ಒಂದು ಹೇಳ್ಬೇಕು ಅಂದ್ರೆ 4 ನಿಮಿಷ ಸಿಂಗಲ್ ಟೇಕ್ ಅಲ್ಲಿ ಒಂದು ಡೈಲಾಗ್ ಬೇರೆ ಇತ್ತು. ಒಬ್ಬೊಬ್ಬ ನನಗೆ ಬಹಳ ಭಯ ಆಗೋಯ್ತು, ಏನಪ್ಪ ಇಟ್ಬಿಟ್ಟೆ ಅಂದ್ರೆ ಒಂದೇ ಟೇಕಲ್ಲಿ ಟೇಕ್ ಆಯ್ತು. ಅಂದ್ರೆ ಸಿನಿಮಾದಲ್ಲಿ ಏನಪ್ಪಾ ಅಂತಂದ್ರೆ ಎಜುಕೇಶನ್ ಮತ್ತೆ ಆನ್ಲೈನ್ ಎಜುಕೇಶನ್ ಬಗ್ಗೆ ಎಲ್ಲ ಯುವಕರು ಯುವತಿಯರಿಗೂ ಎಲ್ರಿಗೂ ಈ ಮಗ್ಗಿ ಪುಸ್ತಕ ಒಂದು ಪಾಠ ಆಗುತ್ತೆ. ನಾವು ಮಗ್ಗಿ ಕಲಿತೀವಲ್ವಾ, ಮಗ್ಗಿ ಕಲಿತ ಮೇಲೆ ಅಕ್ಷರಮಾಲೆಗೆ ಹೋಗ್ತೀವಿ. ಅಕ್ಷರಮಾಲೆಗೆ ಹೋದ್ಮೇಲೆ ನಮಗೆ ನೆನಪಿನ ಶಕ್ತಿಯನ್ನ ಉದ್ಭವಿಸೋದು ಯಾವುದು ಅಂತ ಹೇಳಿದ್ರೆ ಮಗ್ಗಿ ಪುಸ್ತಕ ಎಲ್ರಿಗೂ ಬೇಕು. ನಿಮ್ಮೆಲ್ರಿಗೂ ಅದು ಅಳವಡಿಸ್ಕೊಳ್ಳಿ ಅಂತ ಮಗ್ಗಿ ಪುಸ್ತಕ ನೋಡೋದ್ರ ಮುಖ್ಯನ. ಮಗ್ಗಿ ಪುಸ್ತಕಕ್ಕೆ ನೀವೆಲ್ಲರೂ ಹರಿಸಿ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಯಾನೆಟ್ಟಿವಲ್ಲಿ ಸಿನಿಮಾದಲ್ಲಿ ಒಂದು ವಿಶಿಷ್ಟವಾದ ಒಂದು ಪಾತ್ರ ಮಾಡಿದ್ದಾನೆ. ಯಾಕಂದರೆ ಒಂದು IQ ಲೆವೆಲ್ ಅಂದರೆ ನನ್ನ ರಿಯಲ್ ಲೈಫಿನ ಆಪೋಸಿಟ್ ಕ್ಯಾರೆಕ್ಟರ್. ಅದು IQ ಲೆವೆಲ್ ಹೈ ಇರೋ ಅವನು. ಹಾಗೆ ಒಂದು ಹ್ಯುಮಿನಿಟಿ ಡಿಸಾಸ್ಟರ್ಸ್ ಅಂತ ಎಂಥದ್ದೊಂದು ನಾಲಿಗೆಗೂ ಬರಲ್ಲ ನನಗೆ ಅಂತ ಒಂದು ಸೀಕಿರುತ್ತೆ ನನಗೆ. ಬರೀ ಬಲೂನ್ ಬಾಯ್ ಅಂತ ಹೇಳ್ತಾರೆ. ಸೊ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾನೆ. ತುಂಬ ಉಸಿರುಗಟ್ಟಿ ಶೂಟಿಂಗ್ ಮಾಡಿರುವಂಥದ್ದು. ಒಂದು ಬಲೂನ್ ಒಳಗೆ ಆಮೇಲೆ ಒಂದು ಪ್ರಾಪರ್ಟಿಯಲ್ಲಿ ಇತ್ತು ನನಗೆ ಮಾಸ್ಕು, ಆಕ್ಸಿಜನು, ರಿಯಲ್ ಆಕ್ಸಿಜನು ಬರ್ತೈತೆ ಅದರೊಳಗಿಂದ. ಸೊ ತುಂಬ ಖುಷಿಯಿಂದ ಮೂಡಿ ಬಂದಿದೆ, ಚಂದ ಮೂಡಿ ಬಂದಿದೆ. ಇನ್ನು ನೀವೇ ಹೇಳಬೇಕು ಸಿನಿಮಾ ನೋಡಿ. ಹಾಗೆ ಹೇಳಿದರೆ ಖಂಡಿತ ಅಲ್ಲ, ಖಂಡಿತ ಅಂದರೆ ಸುಳ್ಳು ಹೇಳ್ಬಾರ್ದಲ್ಲ. ಈಗ ಆಲ್ರೆಡಿ ಎಲ್ರಿಗೂ ಗೊತ್ತು. ಅದು ನೋಡಿ ಹೆಸರು ಮಾಡಿದ್ದು ಅದರಲ್ಲೇ, ನಾನು ದಡ್ಡ ಅಂತ ಇದರಲ್ಲೇ ಹೆಸರು ಮಾಡಿದ್ದು, ಬೇರೆ ಏನಿಲ್ಲ. ನಂದು ಈಗ ಅದು ಟೀಚರಿಗೆ ಅವರಿಗೆ ನೋಡಿ ಸಾಕಾಯ್ತು. ನಾನು ಆಗೀಗ ಅದೇ ಕಳೆದ ವರ್ಷ ಅವರಿಗೆ ಚಡ್ಡಿ ಆಗ್ತಾ ಇದ್ದೆ ನಾನು. ಅವರು ಟೀಚರ್ ನೋಡಿ ಹೇಳಿದ್ರು, ನಿನ್ನ ಚಡ್ಡಿಯಲ್ಲಿ ನೋಡಿ ಸಾಕಾಯ್ತು, ನೀ ಬೆಳೀತಾ ಇದ್ದಿ, ಬರೀ ಅದೇ ಚಡ್ಡಿಯಲ್ಲಿ ಇದ್ದೀನಿ ನೀನು, ವರ್ಷ ಎಷ್ಟಾಯ್ತು ನಿಂದ ಚಡ್ಡಿಲಿ, ಪ್ಯಾಂಟ್ ಹಾಕಿ ಮಗ ಪಾಸ್ ಮಾಡ್ತೀನಿ ಅಂತ ಪಾಸ್ ಮಾಡಿಕೊಂಡು ಈಗ 10ನೇ ಕ್ಲಾಸಲ್ಲಿ ಇದೆ ನಾನು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಮಾಧ್ಯಮ ಮಿತ್ರರು ಮತ್ತು ಡಿಜಿಟಲ್ ಮಿತ್ರರು ಎಲ್ಲರಿಗೂ ನಮಸ್ಕಾರ ಹೇಳಕ್ಕೆ ಬಯಸ್ತೇನೆ. ನಾನು ಕೃಷ್ಣ ಮಹೇಶ್, ನಿಮ್ಗೆಲ್ಲರೂ ಗೊತ್ತಿರೋನು. ಈ ಮಗ್ಗಿ ಪುಸ್ತಕ ಆ್ಯಕ್ಚುಲಿ ಈ ಗೆಟಪ್ ಬಂದ್ಬಿಟ್ಟು ನನ್ನ ಈ ಸಿನಿಮಾದ ಒಂದು ಪಾತ್ರದ ಗೆಟಪ್ಪು. ನಮ್ಮ ನಿರ್ದೇಶಕರು ಹೇಳಿದ್ರು, ಅಣ್ಣ ನೀವು ಈ ಗೆಟಪ್ಪಲ್ಲೇ ಆಡಿಯೋ ಫಂಕ್ಷನ್ ಇದು ನಮ್ಮ ಈ ಫಂಕ್ಷನ್ ಪ್ರೆಸ್ ಮೀಟ್ಗೆ ಅಂದರು. ಈ ಮಗ್ಗಿ ಪುಸ್ತಕದಲ್ಲೇ ನನ್ನೊಂದು ನೆಗೆಟಿವ್ ರೋಲ್ ಮಾಡಿದ್ದೀನಿ. ಆ್ಯಕ್ಚುಲಿ ಈ ಕ್ಯಾರೆಕ್ಟ್ರು ನನಗೆ ನಮ್ಮ ಹರಿ ಕಾದಂಬರಿ ಬರೆದ್ಮೇಲೆ ಕರೆದ್ಬಿಟ್ಟು, ಅಣ್ಣ ಈ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ ಅಣ್ಣ, ಈ ಕಾದಂಬರಿನ ಮಗ್ಗಿ ಪುಸ್ತಕ ಅಂತ ಟೈಟಲ್ ನೀವು ಒಂದು ರೋಲ್ ಮಾಡ್ಬೇಕಣ್ಣ ಅಂತ ಹೇಳ್ದ. ಕತೆ ಹೇಳಿದ್ಮೇಲೆ ನನಗೂ ಅನಿಸ್ತು, ಹರಿ ಹೇಳಿರೋ ಕ್ಯಾರೆಕ್ಟ್ರು ನನಗೆ ಒಂಥರ ಡಿಫ್ರೆಂಟ್ ಆಗಿದೆ, ಒಂದು ಪ್ರಯತ್ನ ಪಡ್ಬೋದು. ಯಾಕಂದರೆ ನೆಗೆಟಿವ್ ಅನ್ನೋದಕ್ಕಿಂತ ಅದು ತುಂಬ ಸಿನಿಮಾ ಸ್ಟಾರ್ಟಿಂಗಲ್ಲಿ ಕ್ಲೈಮ್ಯಾಕ್ಸಲ್ಲಿ ಬರ್ತೀನಿ, ಸ್ಪೇಸ್ ಇತ್ತು ಒಂದು ಆ್ಯಕ್ಟಿಂಗ್ ಮಾಡೋಕ್ಕೆ, ಕ್ಯಾರಿ ಆದೆ ಈ ಸಿನಿಮಾಗೆ ನಾನು. ಮತ್ತು ಹರಿ ಬಗ್ಗೆ ಹೇಳಬೇಕು ಅಂದರೆ ಈ ಸಿನಿಮಾ ಮಾಡೋಕ್ಕೆ ಅವನು ಎಷ್ಟು ಕಷ್ಟಪಟ್ಟಿದ್ದಾನೋ ಆ್ಯಕ್ಚುಲಿ ನಮ್ಮ ಟೀಮ್ಗೆ ಗೊತ್ತು. ಅವನು ಒಂದು ಮಾತು, ಆ್ಯಕ್ಚುಲಿ ಈ ಸಿನಿಮಾ ಪ್ರೊಡ್ಯೂಸರ್ ಇದ್ದಾಗ ಅವನು ಪ್ರೊಡ್ಯೂಸರ್ ಹಂಟ್ ಮಾಡ್ತಿದ್ದ. ತುಂಬ ಆರ್ಟಿಸ್ಟು, ರಮಾನಂದ್ ಸರು, ಮೇಡಮ್ಮು ಎಲ್ಲ ಫಿಕ್ಸ್ ಆದಮೇಲೂ ತುಂಬ ಕಡೆ ಹೋದ್ಮೇಲೆ ಅವನಿಗೆ 2-3 ಕಡೆ ಆರ್ಟಿಸ್ಟೇ ಚೇಂಜ್ ಮಾಡಿ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ, 2 3 ಹಾಕ್ತೀನಿ, ಕ್ಯಾರೆಕ್ಟರ್ ವೈಸ್ ನಾನು ಹೇಳಿದ್ದು ಹಾಕಿ ಅಂದ್ರೂ ಕೂಡ ಹರಿ ಕೊಟ್ಟ ಮಾತು ತಪ್ಪದೆ, ಇಲ್ಲ ಸರ್ ಬೇಕಾದ್ರೆ ನೆಕ್ಸ್ಟ್ ಸಿನಿಮಾ ಮಾಡೋಣ ಅಂದ್ಬಿಟ್ಟು ಈ ಸಿನಿಮಾನ ಅವನು ಕಷ್ಟಪಟ್ಟು ಯತಿರಾಜ್ ಸರ್ನ ಭೇಟಿಯಾಗಿ ಆಮೇಲೆ ಕ್ಯಾರಿ ಮಾಡಿ ಸಿನಿಮಾ ಮುಗಿಸಿದ್ದೀವಿ. ಮತ್ತು ಈ ಸಿನಿಮಾದಲ್ಲಿ ಸಾಂಗ್ ನೋಡಿದ್ರಿ ಪ್ರತಿಯೊಬ್ಬರು. ಆ ಸಾಂಗಲ್ಲಿ ನಮ್ಮ DOP ಸರ್ ನಂದಣ್ಣ ಅವ್ರ ಕೈ ಚಳಕ ಎತ್ಕಾಣುತ್ತೆ. ಇಡೀ ಸಿನಿಮಾದಲ್ಲೂ ಅವರ ಪ್ರತಿ ಫ್ರೇಮಲ್ಲೂ ಅವರ ಕೆಲಸ ಎತ್ಕಾಣುತ್ತೆ. ಮತ್ತು ಈ ಸಿನಿಮಾದಲ್ಲಿ 17 ಸಿಂಗರ್ಸ್ ಹಾಡಿದ್ದಾರೆ. ಅದೊಂಥರ ಖುಷಿ, ಕೀರವಾಣಿ ಸರ್ ಹಾಡಿದ್ದಾರೆ ಅಂತ.
ಸರ್ ಅದು ಕ್ಯಾರೆಕ್ಟ್ರು ಹರಿ ನಂಗೆ ನರೇಶನ್ ಕೊಟ್ಟ. ಅಣ್ಣ ನಿಮ್ದು ಈ ಥರ ಒಂದು ಕ್ಯಾರೆಕ್ಟರ್ ಇರುತ್ತೆ ಅಂದರೆ ಈ ಸಿನಿಮಾ ಬಂದ್ಬಿಟ್ಟಣ ಒಂದು ರೀತಿ ಆರ್ಟ್ ಕಮ್ ಕಮರ್ಷಿಯಲ್ ಅಂದರೆ ಬ್ರಿಡ್ಜ್ ಮೂವಿ ಥರ. ಫಸ್ಟ್ ಶಂಕರ್ನಾಗ್ ಸರ್ ಮಾಡ್ತಿದ್ದಾರಲ್ಲ ಮೂವೀಸ್, ಆ ಟೈಪಲ್ಲಿ ಆರ್ಟ್ ಕಮ್ ಕಮರ್ಷಿಯಲ್ ಬ್ರಿಡ್ಜ್ ಮೂವಿ ಥರ ಅಂತ ಹೇಳಿದ್ದ ನನಗೆ. ಮತ್ತು ಆರ್ಟ್ ಅಂದರೆ 4 ಡೈಮೆನ್ಷನ್ ಹೋಗುತ್ತಣ್ಣ. ಒಂದು ಮಕ್ಕಳು ಸ್ಟೋರಿ ಒಂದು ಹೋಗುತ್ತೆ, ಮತ್ತು ಮೇಡಮ್ ಅವ್ರದ್ದೊಂದು ಸ್ಟೋರಿ ಹೋಗುತ್ತೆ, ನನ್ನೊಂದು ಹೋಗುತ್ತೆ. 4 ಆಯಾಮ ಬಂದು ಕೊನೆಗೆ ಒಂದು ಜಾಗ ಸೇರುತ್ತೆ. ಆ ಪಾತ್ರದಲ್ಲಿ ನನ್ನ ಹೇಳಿದಣ್ಣ ನಿಮ್ಮೊಂಥರ ಕಮರ್ಷಿಯಲ್ ಆಗಿರುತ್ತಣ್ಣ. ಓವರ್ ಆಲ್ ಸಿನಿಮಾ ಸ್ಟಾರ್ಟ್ ಆಗೋದು, ಈಗ ನಮ್ಮ ಟೈಟಲ್ ನಂಬರ್ ನೋಡೋಲ್ಲ, ಆ ನಂಬರಲ್ಲಿ ಸಿನಿಮಾ ಸ್ಟಾರ್ಟ್ ಆಗುತ್ತೆ, ಅದು ನನ್ನಿಂದನೇ ಸ್ಟಾರ್ಟ್ ಆಗುತ್ತೆ, ಕ್ಲೈಮ್ಯಾಕ್ಸಲ್ಲಿ ಎಂಡ್ ಆಗುತ್ತೆ. ಆ ಓವರ್ ಆಲಲ್ಲಿ ನಿಮ್ಮಿಂದ ನಡೆಯುವಂಥ ಕತೆ ಅಣ್ಣ ಅಂತ ಹೇಳ್ದ. ಅದು ಚಾಲೆಂಜಿಂಗ್ ಅನಿಸ್ತು. ಮತ್ತು ಕ್ಲೈಮ್ಯಾಕ್ಸಲ್ಲಿ ತುಂಬ ಪ್ರೀ ಕ್ಲೈಮ್ಯಾಕ್ಸಲ್ಲಿ ತುಂಬ ಸ್ಪೇಸ್ ಇದೆ ಆ್ಯಕ್ಟ್ ಮಾಡೋಕ್ಕೆ ನನಗೆ. ಅವ್ನು ಹೇಳಿದಾಗ ಆ ಸ್ಟೋರಿನೂ ಚೆನ್ನಾಗಿತ್ತು. ಅವ್ನು ಪ್ರತಿಯೊಂದು ಯಾಕೆ ಕಾದಂಬರಿ ಓದಿದ್ದೆ, ಅವ್ನು ಹೇಳಿದಾಗ ಪ್ರತಿಯೊಂದೂ ಮಾಡ್ಬೋದು ಅಂತ ಒಪ್ಕೊಂಡಿದ್ದಾನೆ. ಅಣ್ಣ ಇಲ್ಲ, ಯಾವ ಪಾತ್ರ ಕೊಟ್ಟರು ಮಾಡೋಣ ಅಂತ, ಕಲಾವಿದ ಯಾವುದೇ ಪಾತ್ರ ಬಂದು ಚಾಲೆಂಜಾಗಿ ಸ್ವೀಕರಿಸೋಣ, ಮಾಡ್ಬೋದು ಅಂತ ಆಸೆ ಇದೆ. ಅಣ್ಣ ನಿಮ್ಗೆ ಸಿನಿಮಾದಲ್ಲಿ ನಿಮಗೆ ಪ್ರತಿಯೊಂದ್ರೆ ನಮಗೆ ಕ್ಯೂರಿಯಾಸಿಟಿ ಹುಡ್ತಾ ಇರುತ್ತೆ. ಸಿನಿಮಾ ಇಂಟರ್ವಲ್ ಬರೋಷ್ಟೇ ಕ್ಯೂರಿಯಾಸಿಟಿ ಏನಾಗುತ್ತೆ ಮುಂದೆ ಅಂತ ಕ್ಯೂರಿಯಾಸಿಟಿ ಹುಟ್ಟುತ್ತೆ. ಸೆಕೆಂಡ್ ಹಾಫಲ್ಲೂ ಅಷ್ಟೇ, ಮುಂದೆ ಏನಾಗುತ್ತೆ, ಹುಡುಗಿ ಏನು ಮಾಡ್ತಾಳೆ. ಮತ್ತು ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಈ ಸಿನಿಮಾದ ಮೊಬೈಲಿಂದ ಪ್ಲಸ್ಸು ಮೈನಸ್ ಎರಡೂ ಇದೆ. ಪ್ಲಸ್ಸಲ್ಲಿ ಏನು ಒಳ್ಳೇದಾಗುತ್ತೆ, ಏನು ಕೆಟ್ಟದಾಗುತ್ತೆ ಎರಡೂ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಮತ್ತು ಈ ಒಂದು ಮೊಬೈಲ್ಗೋಸ್ಕರ ಫ್ಯಾಮಿಲಿ ಕಷ್ಟಪಡೋದು ಒಂದು ತೋರಿಸ್ತಾರಲ್ಲ, ಅದು ತುಂಬ ನಾಟುತ್ತೆ ಮನಸ್ಸಿಗೆ. ಅಂದರೆ ಈ ಕನೆಕ್ಟಿವಿಟಿ ಹೆಂಗಿದೆ ಅಂದರೆ, ಈಗ ಈ ಸಿನಿಮಾ ನೋಡಿದ್ರಣ, ಈಗ ಕೆಲವ್ರಿಗೆ ಸಿನಿಮಾ ನೋಡಿದಾಗ ಅನಿಸುತ್ತೆ ಎಲ್ಲರೂ ಕನೆಕ್ಟ್ ಆಗುತ್ತೆ ನೋಡಿದವ್ರಿಗೆ. ಅಂದರೆ ಈ ಕೊರೋನಾ ಟೈಮಲ್ಲಿ ಅವ್ರಿಗೆ ಪ್ರಾಬ್ಲಮ್ ಆಗಿರುತ್ತೆ, ಕೆಲವರು ಸಮಸ್ಯೆಗಳು, ಅವ್ರಿಗೆ ಅನಿಸುತ್ತೆ ಓ ನನ್ನ ಲೈಫಲ್ಲಿ ಆಗಿತ್ತು ಅಂತ. ಆ ಪ್ರತಿಯೊಂದು ಅನಿಸುತ್ತೆ ಈ ಸಿನಿಮಾ ಕನೆಕ್ಟ್, ಪ್ರತಿಯೊಬ್ಬರು ಕನೆಕ್ಟ್ ಆಗೇ ಆಗ್ತಾರೆ ಈ ಸಿನಿಮಾಗೆ. ಅಲ್ಲ ಕಾರಣ ಅಲ್ಲ, ತುಂಬ ಜನ ಅವರವರು ಬ್ಯುಸಿ ಇದ್ದಾರೆ. ಡೈರೆಕ್ಟ್ ಎಲ್ಲರಿಗೂ ಅಪ್ರೋಚ್ ಮಾಡಿದ್ದೀವಿ, ಫ್ರೀ ಇರೋರು ಬಂದಿದ್ದಾರೆ. ಹಾಂ ಅಣ್ಣ, ಈಗ ಹರಿ ನಂಗೆ ಯಾವಾಗಲೂ ಹೇಳ್ತಾ ಇರೋರು, ನಮ್ಮ ನಮಕಾರ ಮಾಡಿದಾಗೂ ಕೆಲವೊಂದ್ಸಲಿ ನಾವು ಆ್ಯಕ್ಟ್ ಮಾಡಬೇಕು ಕೆಲವೊಂದು ವಿಷಯ ಹೇಳ್ತಿದ್ದೆ. ಅವ್ನು ಹೇಳೋರು ಅಣ್ಣ ಇಲ್ಲ ನಾನು ನೀವೇನೋ ಡೈರೆಕ್ಷನ್ ಅಟ್ಲೀಸ್ಟ್ ನಿಮ್ಗೆ ಇದಿದೆ ಅಂದಾಗ, ಈ ಸಿನಿಮಾ ಬಂದು ಒಪ್ಕೊಂಡಾಗ ಹೇಳ್ದ ಅಣ್ಣ ನೀವು ಆ್ಯಕ್ಟಿಂಗ್ ಡೈರೆಕ್ಷನ್ ವರ್ಕ್ ಮಾಡೋ ಅಂದಾಗ ಈ ಸಿನಿಮಾದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ವರ್ಕ್ ಮಾಡಿದೆ, ಇಡೀ ಸಿನಿಮಾ ವರ್ಕ್ ಮಾಡಿದೆ. ಇಲ್ಲ ನೋಡೋಣ, ಆ ಥರ ಏನಿಲ್ಲ. ಅಟ್ಲೀಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಆಗಲಿ. ಈಗ ನಮಗೂ ಸಿನಿಮಾ ಬಗ್ಗೆ ಗೊತ್ತಿದ್ರು ಇನ್ನೂ ಗೊತ್ತಾಗುತ್ತಲ್ಲ ಈ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ಅಂತ ವರ್ಕ್ ಮಾಡಿದ್ದು.